ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಗ್ಬಹುದು, ಕೃಷ್ಣ ಪಕ್ಷದ ಏಕಾದಶಿ ಆಗ್ಬಹುದು. ಈ ಏಕಾದಶಿ ಸಂದರ್ಭ ಬರುವ ಮುಂಚೆ ಒಂದು ಸಂಕಲ್ಪ ಮಾಡ್ಬೇಕಂತೆ. ಅದು ಅಶೂನ್ಯ ಶಯನ ವ್ರತ ಅಂತ. ಇದು ಗಂಡಸರಿಗೆ ಬಹಳ ಅನುಕೂಲವಾದ ವ್ರತ. ಈಗ ವಿಧವೆ ಸ್ತ್ರೀಯರು ಆಗ್ಬಿಡ್ತಾರೆ, ಅಂದ್ರೆ ಗಂಡನನ್ನ ಕಳ್ಕೊಳ್ತಾರೆ. ಹಾಗೆ ಗಂಡ ಅಂದ್ರೆ ಹೆಂಡತಿಯರನ್ನ ಕಳ್ಕೊಳ್ಳುವಂತಹ ಪ್ರಸಂಗನೂ ಇರುತ್ತೆ. ಅಂತವ್ರಿಗೆಲ್ಲ ವಿಧುರ ಅಂತ ಕರೀತಾರೆ. ಇದು ಒಂದು ವಿಧವ, ಇನ್ನೊಂದು ವಿಧುರ. ಈ ವಿಧುರತೆ ಪರಿಹಾರ ಆಗಬೇಕು ಅಂದ್ರೆ ಈ ದ್ವಿತೀಯ ತಿಥಿ, ಅಂದ್ರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಅವತ್ತಿನಿಂದ ಒಂದು ಸಂಕಲ್ಪ ಮಾಡ್ಬೇಕಂತೆ. ಏನ್ ಸಂಕಲ್ಪ ಮಾಡ್ಬೇಕು ಅಂದ್ರೆ ರಾಮ ಮತ್ತೆ ಕೃಷ್ಣ ಇವ್ರನ್ನೆಲ್ಲ ರುಕ್ಮಿಣಿ ಮತ್ತೆ ಸೀತೆಯರೊಟ್ಟಿಗೆ ಅವ್ನ ಅರ್ಚನೆ ಮಾಡ್ಬೇಕು. ಹೇಗೆ? ಅವ್ನ್ ನೆಲದ ಮೇಲೆ ಮಲಗ್ಬೇಕು ಅಂತ ವಸ್ತುತಃ ಇದೆ. ಅದನ್ನ ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ, ಅದೊಂದು ವ್ರತ ಹಿಡಿಬೇಕು ಅಂತ. ಆ ವ್ರತವನ್ನ ಹಿಡಿದು ತಾನು ಮಾಡಿದ್ರೆ ಆಗ ತಾನು ಎಂದು ವಿಧುರನಾಗಲ್ಲ, ಯಾವಾಗ್ಲೂ ತಾನು ದಾಂಪತ್ಯವನ್ನ ಹಾಗೆ ಪಡ್ಕೊಂಡಿರ್ತಾನೆ ಅಂತ. ಈಗಿನ ಕಾಲದಲ್ಲಿ ನಾವು ಡೈವರ್ಸ್ ಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಅದು ತಪ್ಪಬೇಕು ಅಂತಾದ್ರೆ ಶೂನ್ಯ ಶಯನ ವ್ರತ ಅದನ್ನ ಆಚರಿಸಿದ್ರೆ ಖಂಡಿತ ಪರಿಹಾರ ಅಂತ. ಇದು ಆಷಾಢ ಮಾಸದಲ್ಲಿ ಬಹಳ ವಿಶೇಷ. ಅಷ್ಟೇ ಅಲ್ಲ, ಮತ್ತೊಂದು ಆಷಾಢ ಮಾಸದ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.